ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನು. ಆ ರಾಜನಿಗೆ 3 ಜನ ಮಕ್ಕಳಿದ್ದರು. ಒಂದು ದಿನ 3 ಜನ ಮೀನು ಹಿಡಿಯುವುದಕ್ಕೆ ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಕೆರೆಯಲ್ಲಿ 3 ಜನ 3 ಮೀನನ್ನು ಹಿಡಿದರು. ಈ 3 ಮೀನುಗಳನ್ನು ಮನೆಗೆ ತೆಗೆದುಕೊಂಡು ನಡೆದರು. ಆ 3 ಮೀನುಗಳಲ್ಲಿ 2 ಮೀನು ಸಾವನ್ ಅನುಭವಿಸಿತು. ಇನ್ನು 1 ಮೀನು ಮಾತ್ರ ಜೀವಂತವಾಗಿ ಬದುಕುಳಿದ ಮೀನಿಗೆ ರಾಜನು ಬಂದು ಹೀಗೆ ಕೇಳಿದನು. ನೀನು ನಿನ್ನ ಎಲ್ಲಾ ಸ್ನೇಹಿತರು ಸಾವನ್ನು ಅನುಭವಿಸಿದ್ದಾರೆ, ನೀನು ಯಾಕೆ ಇನ್ನೂ ಸತ್ತಿಲ್ಲ? ಹೇ ರಾಜಕುಮಾರ, ನಾನು ಯಾಕೆ ಸತ್ತಿಲ್ಲ ಅಂದ್ರೆ ನನ್ನನ್ನು ಕಪ್ಪೆ ತಿಂದಿಲ್ಲ, ಅದಕ್ಕೆ ನಾನು ಬದುಕಿದ್ದೇನೆ. ಹೇ ಕಪ್ಪೆ, ನೀನೇಕೆ ಮೀನನ್ನು ತಿನ್ನುತ್ತೀಯ? ಇನ್ನು ನನ್ನನ್ನ ಹಾವು ತಿಂದಿಲ್ಲ, ಆ ಹಾವನ್ನ ಮಂಜನ್ನ ಹೊಡೆದಿಲ್ಲ, ನಾವು ಬದುಕಿದೆ. ಹೇ ಮಂಜಣ್ಣ, ನೀನು ಏಕೆ? ಹಾವು ಹೊಡೆದಿಲ್ಲ ಆದ ಕಾರಣ, ಕಪ್ಪೆ ಬದುಕಿದೆ ಆದ ಕಾರಣ ನೀನು ಬದುಕಿದೆ. ನೀನು ಒಂದನ್ನು ಮಾಡಿಲ್ಲ ಅಂದರೆ ಇಷ್ಟು ಜೀವಿಗಳಿಗೆ ಜೀವದಾನ ಸಿಗುತ್ತದೆ. ಇನ್ನು ಮುಂದೆ ನೀನು ಹೊಡೆಯುವುದು ಬಿಟ್ಟುಬಿಡು. ರಾಜನು ಈ ರೀತಿ ಹೇಳಿದನು. ಈ ಕಥೆಯಿಂದ ನಿಮಗೆ ಏನು ತಿಳಿಯಿತು?